ಕನ್ನಡ ಜನತೆಗೆ ಡೈಮಂಡ್ ಕನ್ನಡಿಗ ಮಾಡುವ ದೊಡ್ಡ ನಮಸ್ಕಾರಗಳು. ದಿನಾಂಕ ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೆದ ಆಪರೇಷನ್ ಸಿಂಧೂರ್ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಸಂಯೋಜಿತವಾದ ಕ್ಷಿಪಣಿ ದಾಳಿಯೇ ಆಪರೇಷನ್ ಸಿಂಧೂರ್. ಈ ಆಪರೇಷನ್ ಸಿಂಧೂರ್ ಭೂಸೇನೆ, ವಾಯುಸೇನೆ, ನೌಕಾಪಡೆಗಳಿಂದ ಸಂಯುಕ್ತ ಕ್ಷಿಪಣಿ ದಾಳಿ. ಗಡಿ ದಾಟದೆಯೇ 9 ಟಾರ್ಗೆಟ್ ಮೇಲೆ 24 ಮಿಸೈಲ್ ಸುರಿಮಳೆ ಮಾಡಲಾಗಿದೆ. 80 ಉಗ್ರರು ಹತ. ಆಪರೇಷನ್ ಸಿಂಧೂರ್ ಉಗ್ರರ ಸಂಹಾರ ಮಾಡಲಾಗಿದೆ. ಮಂಗಳವಾರ ರಾತ್ರಿ 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷಗಳವರೆಗೆ ಸತತವಾಗಿ 25 ನಿಮಿಷಗಳ ಕಾಲ ಕಾರ್ಯಾಚರಣೆ ಮಾಡಲಾಗಿದ್ದು 9 ಉಗ್ರ ನೆಲೆಗಳು ಧ್ವಂಸ. ಈ 9 ಉಗ್ರ ನೆಲೆಗಳ ವಿವರ ಇಲ್ಲಿದೆ ನೋಡಿ. 9 ಉಗ್ರ ತಾಣಗಳು ಧ್ವಂಸ ಮಾಡಲಾಗಿದೆ. ಮೊದಲನೆಯದಾಗಿ ಮುಜಾಫರ್ಬಾದ್. ಇದು POK ಯಿಂದ 30 ಕಿಲೋಮೀಟರ್ ದೂರದಲ್ಲಿದ್ದು ಶಾವಾಯಿ ನಲ್ಲಾ ಕ್ಯಾಂಪ್ ಅಂತಲೇ ಕುಖ್ಯಾತವಾಗಿತ್ತು. ಇಲ್ಲಿ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳ ಸಂಗ್ರಹ ತಾಣ. ಉಗ್ರ ಕೃತ್ಯ ನಡೆಸಿ ಕಾಡಿನಲ್ಲಿಯೇ ಹೇಗೆ ಮರೆಯಾಗುವುದನ್ನು ಹೇಳಿಕೊಡಲಾಗುತ್ತಿತ್ತು. ಇನ್ನು ಎರಡನೆಯದಾಗಿ ಗುಲ್ಪರ್. ಇದು POK ಯಿಂದ 13 ಕಿಲೋಮೀಟರ್ ದೂರದಲ್ಲಿದ್ದು ಪಹಲ್ಗಾಮ್ ದಾಳಿಗೆ ಈ ಕೋಟ್ಲಿ ಕ್ಯಾಂಪ್ ಸರಕು ರವಾನೆ ಮತ್ತು ತರಬೇತಿ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿತ್ತು. ಭೀಂಬರ್. ಇದು POK ಯಿಂದ 9 ಕಿಲೋಮೀಟರ್ ದೂರದಲ್ಲಿದ್ದು ಕಾಸಿಮ್ ಗುಜ್ಜರ್, ಕಾಸಿಮ್ ಖಾಡ್ಡಾ ಮತ್ತು ಜರಾರ್ನಂತಹ LET ಉಗ್ರರು ಇಲ್ಲಿಂದಲೇ ಕಾರ್ಯನಿರ್ವಹಿಸುತ್ತಿದ್ದರು. ಬಹವಲ್ಪುರ್ ಜೈಷ್ ಮೊಹಮ್ಮದ್ ಪ್ರಧಾನ ಕೇಂದ್ರವಾಗಿದ್ದು ಭಾರತ ನುಸುಳುವ ಉಗ್ರರಿಗೆ ಟ್ರೈನಿಂಗ್ ನೀಡುವಂತ ತಾಣವಾಗಿದ್ದು ಉಗ್ರರು ಮಾಸ್ಟರ್ ಮೈಂಡ್ಗಳು, ಕಮಾಂಡ್ಗಳು ಇಲ್ಲಿ ಭೇಟಿ ನೀಡುತ್ತಿದ್ದರು. ಅಪಾರ ಪ್ರಮಾಣದ ಸ್ಫೋಟಗಳಿದ್ದವು. ಸಿಯಾಲ್ಕೋಟ್ ಉಗ್ರ ತಾಣ. ಇದು ಸಿಯಾಲ್ಕೋಟ್, ಕಥುವಾ ಮತ್ತು ಜಮ್ಮುವಿನಲ್ಲಿ ಭಯೋತ್ಪಾದಕರ ಪೂರೈಕೆ ಇಲ್ಲಿಂದಲೇ ಆಗುತ್ತಿತ್ತು. ಪಠಾಣ್ ಕೋಟ್ ವಾಯುನೆಲೆ ದಾಳಿಗೆ ಸಂಚು ರೂಪಿಸಿದ್ದು ಇಲ್ಲಿಂದಲೇ. ಪ್ರಮುಖವಾದ ಉಗ್ರ ತಾಣ ಲಷ್ಕರ್ ತೈಬಾದ ಪ್ರಧಾನ ತರಬೇತಿ ಕೇಂದ್ರ ಮುರಿಡ್ಕೆ. ಇದೇ ಕೇಂದ್ರದಲ್ಲಿಯೇ ಅಜ್ಮಲ್ ಕಸಬ್ ಸೇರಿದಂತೆ 26 ನವೆಂಬರ್ ಮುಂಬೈ ದಾಳಿಕೋರರಿಗೆ ತರಬೇತಿ ನೀಡಲಾಗುತ್ತಿತ್ತು. ಡೇವಿಡ್ ಹೆಡ್ಲಿ ಮತ್ತು ತಹವ್ವರ್ ರಾಣಾರಂತಹ ಸಂಚುಕೋರರಿಗೆ ಆಶ್ರಯ ನೀಡಿದ್ದ ತಾಣವೇ ಮುರಿಡ್ಕೆ. ಕೋಟ್ಲಿ ಉಗ್ರ ತಾಣ. ಇಲ್ಲಿ ರಕ್ಕಸರಿಗೆ ಶಸ್ತ್ರಾಸ್ತ್ರಗಳ ತರಬೇತಿ ನೀಡಲಾಗುತ್ತಿತ್ತು. ಗುಡ್ಡಗಾಡು ಪ್ರದೇಶಗಳಲ್ಲಿ ಬದುಕುಳಿಯುವುದು ಹೇಗೆ ಎಂಬುದನ್ನು ಕಲಿಸುವ ತಾಣವೇ ಕೋಟ್ಲಿ. ಇನ್ನು ಕೊನೆಯ ಉಗ್ರ ತಾಣ ಸರ್ಜಲ್. ಇಲ್ಲಿ ಉಗ್ರರಿಗೆ ಶಸ್ತ್ರಾಸ್ತ್ರಗಳ ನಿರ್ವಹಣೆ, ದಾಳಿ ಹೇಗೆ ಮಾಡುವುದು ಎಂದು ತರಬೇತಿ ನೀಡುತ್ತಿದ್ದ ತಾಣ ಸರ್ಜಲ್. ಹೀಗೆ ಆಪರೇಷನ್ ಸಿಂಧೂರಿನಲ್ಲಿ 7 ಪ್ರದೇಶ ಸೇರಿದಂತೆ 9 ಉಗ್ರ ತಾಣಗಳು ಧ್ವಂಸ ಮಾಡಲಾಗಿದೆ. ಈ ಆಪರೇಷನ್ ಸಿಂಧೂರ್ ಕ್ಷಿಪಣಿ ದಾಳಿಯಲ್ಲಿ ಕಮಾಂಡ್ಗಳು ಸೇರಿದಂತೆ 70ರಿಂದ 80 ಉಗ್ರರು ಹತರಾಗಿದ್ದಾರೆ ಎಂದು ಭಾರತ ಹೇಳಿದೆ. ದಾಳಿಯಲ್ಲಿ ಯಾವುದೇ ನಾಗರಿಕರು ಮೃತಪಟ್ಟಿಲ್ಲ ಎಂದು ಸ್ಪಷ್ಟನೆ ಪಡಿಸಿದೆ. ಏನಿದು ಸಿಂಧೂರ? ಆಪರೇಷನ್ ಸಿಂಧೂರ್ ಹೆಸರು ಸೂಚಿಸಿದ್ದು ನರೇಂದ್ರ ಮೋದಿ. ಸಿಂಧೂರಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವಿದೆ. ಹಿಂದೂ ನಾರಿಯರು ಪವಿತ್ರವೆಂದು ಭಾವಿಸುವ ಸಿಂಧೂರ್ ತಿಲಕದ ಹೆಸರನ್ನು ಕಾರ್ಯಾಚರಣೆಗೆ ನೀಡಲಾಗಿದೆ. ಉಗ್ರರು ಪ್ರವಾಸದಲ್ಲಿದ್ದ ದಂಪತಿಗಳ ಪೈಕಿ ಪತಿಯರನ್ನು ಹತ್ಯೆ ಮಾಡಿದ್ದರು. ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡುವ ಭರವಸೆಯನ್ನು ಮೋದಿ. ಈ ಆಪರೇಷನ್ ಸಿಂಧೂರಿನಲ್ಲಿ ಹುಡುಕಿ ಹೊಡೆದ ಅಸ್ತ್ರಗಳು ಶಸ್ತ್ರುಗಳ ಪಾಳಯದ ಆಳಕ್ಕೆ ನುಗ್ಗಿ ಹೊಡೆಯುವ ಸಾಮರ್ಥ್ಯವೇ ಸ್ಕ್ಯಾಲ್ ಕ್ಷಿಪಣಿ. ಇನ್ನು ಎರಡನೆಯ ಅಸ್ತ್ರ ಹ್ಯಾಮರ್ ಬಾಂಬ್. ಇದು ಬಂಕರ್ಗಳು, ಸದೃಢ ಕಟ್ಟಡಗಳನ್ನು ನುಚ್ಚು ನೂರು ಮಾಡುವ ಬಳಸುವ ಶಕ್ತಿ ಸ್ಫೋಟಕ. 70 ಕಿಲೋಮೀಟರ್ ದೂರದಲ್ಲಿರುವ ಗುರಿಗಳನ್ನು ನಾಶಪಡಿಸಬಲ್ಲದು. ಲಷ್ಕರ್ ಮತ್ತು ಜೈಷ್ ಉಗ್ರ ಅಡಗುತಾಣಗಳು ನಾಶಕ್ಕೆ ಇದೇ ಮುಖ್ಯ ಕಾರಣ. ಸ್ವಯಂ ಸ್ಫೋಟಕ ಡ್ರೋನ್. ಶತ್ರು ಪಾಳಯದ ಆಗಸದಲ್ಲಿದ್ದ ಸದ್ದಿಲ್ಲದೆ ಹಾರಾಡುವ ಡ್ರೋನ್ ಟಾರ್ಗೆಟ್ ಮತ್ತು ಖಚಿತಗೊಳಿಸಿಕೊಂಡು ಕ್ಷಣಾರ್ಧದಲ್ಲಿಯೇ ದಾಳಿ ನಡೆಸಿ ನಾಶಪಡಿಸುತ್ತದೆ. ಭಾರತೀಯ ಸೇನೆ ನಿಖರ ಗುರಿಗಳು ಹೊಡೆಯಲು ಇವುಗಳನ್ನು ಬಳಸುತ್ತದೆ. ರಿಮೋಟ್ ಕಂಟ್ರೋಲ್ ಮೂಲಕ ಅಥವಾ ಸ್ವಯಂ ಚಾಲಿತವಾಗಿ ಕಾರ್ಯಾಚರಣೆಗೊಳ್ಳುತ್ತದೆ.
ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವಿವರಗಳನ್ನು ಮಾಧ್ಯಮಗಳಿಗೆ ತಿಳಿಸಲು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಷಿ, ಭಾರತೀಯ ವಾಯುಪಡೆಯ ವಿಂಗ್ಸ್ ಕಮಾಂಡ್ ವ್ಯೋಮಿಕಾ ಸಿಂಗ್ 22 ಪಹಲ್ಗಾಮ್ ದಾಳಿಯಲ್ಲಿ 26 ಭಾರತೀಯರು ಹತನಾದ ಪ್ರತೀಕಾರವೇ ಆಪರೇಷನ್ ಸಿಂಧೂರ್. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರು ಪತಿ, ತಂದೆ, ಪುತ್ರರನ್ನು ಕೊಂದು ಬದುಕುಳಿದ ಪತ್ನಿ, ಮಗಳು, ತಾಯಂದಿರ ತೀವ್ರ ಆಘಾತಕ್ಕೆ ಒಳಗಾಗುವಂತೆ ಮಾಡಿದ್ದರು. ಅಂಥ ಹೇಯ ಕೃತ್ಯಕ್ಕೆ ಪ್ರತೀಕಾರವಾಗಿ ನಡೆದ ದಾಳಿ ಕುರಿತು ಮಾಹಿತಿಯನ್ನು ನೀಡಲು ಸಶಸ್ತ್ರ ಪಡೆಗಳು ಮಹಿಳಾ ಅಧಿಕಾರಿಗಳ ಮೂಲಕ ಜಗತ್ತಿಗೆ ನೀಡಲಾಗಿದೆ. ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಷಿ ಇವರು ನಮ್ಮ ತ್ಯಾಗದ ಬಲಿದಾನಗಳ ಕಥೆಯನ್ನು ಕೇಳುತ್ತಾ ಬಂದರು. ಭಾರತದಲ್ಲಿರುವ ಪವರ್ಫುಲ್ ಡ್ರೋನ್ ಹ್ಯಾರಪ್ ಡ್ರೋನ್. ಇದು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಐಎನಿಂದ ಅಭಿವೃದ್ಧಿಯಾಗಿದ್ದು, ಇದು ಸ್ವಯಂಚಾಲಿತ ಮತ್ತು ನಿಯಂತ್ರಿತ ರಿಮೋಟ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದರ ವಿಶೇಷ ಏನೆಂದರೆ, ಶಸ್ತ್ರಪಡೆಗೆ ಅಪ್ಪಳಿಸುವ ಆಜ್ಞೆ ಇರದಿದ್ದರೆ ಸೇನಾ ಶಿಬಿರಕ್ಕೆ ವಾಪಸ್ ಬರುವ ನೈಪುಣ್ಯತೆ ಹೊಂದಿದೆ. ಮಾನವ ಇಲ್ಲದಿದ್ದರೂ ವೈಮಾನಿಕ ಸಾಧನವಾಗಿದೆ. ಇದು ಗರಿಷ್ಠ 200 ಕಿಲೋಮೀಟರ್ಗಿಂತ ದೂರ ಹಾರಬಲ್ಲದು. 6 ಗಂಟೆಗಳ ಕಾಲ ಡ್ರೋನ್ ಹಾರಾಟ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದರ ತೂಕ 23 kg ಗಂಟೆಗೆ 400 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಹಾರಾಟವಾಗಬಲ್ಲ ಡ್ರೋನ್ ಇದಾಗಿದೆ. ಪಾಕಿಸ್ತಾನ ನಡೆಸಿರುವ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಹತ್ತಿಕ್ಕಲು ಭಾರತ ರಷ್ಯಾದಿಂದ ಆಮದು ಮಾಡಿಕೊಂಡ S-400 ಕ್ಷಿಪಣಿ ವ್ಯವಸ್ಥೆಯು ಇದನ್ನು S-14 ಸುದರ್ಶನ ಚಕ್ರ ಎಂದು ಕರೆಯಲಾಗಿದೆ. ಇದಲ್ಲದೆ 2000 ಕಿಲೋಮೀಟರ್ ದೂರದ ವ್ಯಾಪ್ತಿ ಸಾಮರ್ಥ್ಯ ಇರುವ ಭೂಮಿಯ ವಾತಾವರಣ ಹೊರಗೆ ಇರುವ ಕ್ಷಿಪಣಿಯನ್ನು ನಾಶಪಡಿಸಬಲ್ಲ ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ ಭಾರತ 400 ಕ್ಷಿಪಣಿ. ಇದು 2000 ಕಿಲೋಮೀಟರ್ ವ್ಯಾಪ್ತಿ ಸಾಮರ್ಥ್ಯವಿರುವ ಭೂಮಿಯ ವಾತಾವರಣದ ಹೊರಗೆ ಇರುವ ಕ್ಷಿಪಣಿ ನಾಶ ಮಾಡಬಲ್ಲದು. ಈ ಪಹಲ್ಗಾಮ್ ದಾಳಿಗೆ ಕಾರಣವಾದ ಉಗ್ರರು ಈ ಉಗ್ರರ ಸುಳಿವು ಕೊಟ್ಟರೆ ಅವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗಿದೆ ಎಂದು ಪೋಸ್ಟರ್ಗಳು ಅಂಟಿಸಲಾಯಿತು. ಶೋಪಿಯಾನ್ ಜಿಲ್ಲೆಯ ಕೆಲ್ಲಾರ್ ಪ್ರದೇಶದಲ್ಲಿ ಈ 3 ಉಗ್ರರನ್ನು ಭಾರತೀಯ ಸೇನೆ ಮತ್ತು ಪೊಲೀಸ್ ಪಡೆಗಳ ಮೂಲಕ ಫಿನಿಶ್ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.